ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ನೌಲ್ಕೋಲ್, ಬೀನ್ಸ್, ಆನಿಯನ್, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪಲಾವ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ. ನೀರು ಬದಲಿಗೆ ಕಾಯಿ ಹಾಲನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಪಲಾವ್ ಮಾಡೋದು ಶುರು ಮಾಡೋಣ. ಆಯಿಲ್ ಹಾಕಿದ್ದೇನೆ. ಮೊದಲು ಆಯಿಲ್ ಹಾಕಿದ ನಂತರ ಒಂಚೂರು ಚಕ್ಕೆ, ಒಂದು ಏಲಕ್ಕಿ, ಮತ್ತು ಪಲಾವ್ ಎಲೆ, ಮತ್ತು ಒಂದು ಲವಂಗ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ 1 ಸ್ಪೂನಷ್ಟು ಹಾಕಿದರೆ ಸಾಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಆನಿಯನ್ ಹಾಕೋಣ. ಒಂದು ಆನಿಯನ್ ತಗೊಂಡಿದ್ದೇನೆ, ದೊಡ್ಡ ಸೈಜಿದು. ಇದು ಸ್ವಲ್ಪ ಫ್ರೈ ಆಗಲಿ, ಇದರ ಹಸಿ ವಾಸನೆ ಸ್ವಲ್ಪ ಹೋಗಲಿ, ಅಲ್ಲಿ ತನಕ ಫ್ರೈ ಮಾಡಬೇಕು. ಮತ್ತು ನಾವು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟಿರುವಂತಹ ಕ್ಯಾರೆಟ್ ಮತ್ತು ನೌಲ್ಕೋಲನ್ನು ಹಾಕ್ತಾ ಇದ್ದೇನೆ. ಅದರೊಟ್ಟಿಗೆ ಬೀನ್ಸು ಸಹ ಹಾಕ್ತಾ ಇದ್ದೇನೆ. ಮತ್ತು ಅದರೊಟ್ಟಿಗೆ ಟೊಮೆಟೊ, ಮತ್ತು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ. ಮತ್ತು ಇದರೊಟ್ಟಿಗೆ ಸ್ವಲ್ಪ ಅರಿಶಿನ. ಇದೆಲ್ಲ ಒಂದ್ಸಲ ಫ್ರೈ ಆಗಲಿ ತರಕಾರಿ. ಅಲ್ಲಿ ತನಕ ನಾನು ಕಾಯಿ ಹಾಲನ್ನು ತೆಗೆದುಕೊಂಡು ಬರ್ತೀನಿ. ಫ್ರೆಶ್ ಕಾಯಿಯನ್ನು ತುರಿದ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಹಾಲು ತೆಗೆದಿಟ್ಕೊಂಡಿದ್ದೇನೆ. ಅದನ್ನು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಕಾಯಿ ಹಾಲು ಹಾಕ್ತಾ ಇದ್ದೇನೆ. 3 ಗ್ಲಾಸ್ನಷ್ಟು ಬೇಕಾಗ್ತದೆ. 1 2 3. ನಾನಿಲ್ಲಿ 1.5 ಗ್ಲಾಸ್ ತಗೊಂಡಿದ್ದೇನೆ. ಹಾಗೆ 3 ಗ್ಲಾಸ್ನಷ್ಟು ಅಕ್ಕಿ ನೀರನ್ನು ಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ನಂತರ ಇದಕ್ಕೆ ಆಗ ಹಾಕಿದ್ದೇನೆ ರುಚಿಗೆ ಉಪ್ಪು. ಇನ್ನೊಂದು ಸ್ವಲ್ಪ ಬೇಕಾಗ್ತದೆ, ಸ್ವಲ್ಪ ಹಾಕಿದ್ದೇನೆ. ಆಗ ಇನ್ನೊಂದು ಸ್ವಲ್ಪ, ಮತ್ತು ನೀವು ರುಚಿ ನೋಡಿ ಹಾಕ್ಕೊಳ್ಬೋದು. ಮತ್ತು ಪಲಾವ್ ಪೌಡರ್, ನಾನು ಪಲಾವ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ 1-2 2.5 ಸ್ಪೂನ್ ಬೇಕಾಗ್ತದೆ ಇದಕ್ಕೆ. ಹಾಗೆ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ. ನಂತರ ಮೇಲಿಂದ ಕೊತ್ತಂಬರಿ ಸೊಪ್ಪು, ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಕುದಿ ಬಂದ ನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಬೇಕು. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಒಂದು ಕುದಿ ಬರಲಿ, ಚೆನ್ನಾಗಿ ಕುದಿ ಬರಬೇಕು. ಒಂದು ಕಾಯಿ ಹಾಲು ಹಾಕಿದ ನಂತರ ಈಗ ಮಾಡಿ. ಈಗ ಚೆನ್ನಾಗಿ ಕುದಿ ಬರಲಿ. ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ದೊಡ್ಡ ಮಾಡಿ ಕುದಿ ಬರುವ ತನಕ ಕೈ ಆಡಿಸಿ, ಹಾಗೆ ಕೈ ಆಡಿಸ್ತಾ ಇರಿ. ಎಲ್ಲ ಮಿಕ್ಸ್ ಆಗಲಿ ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ. ಒಂದು ಕುದಿ ಬರಲಿ. ಈಗ ಸ್ವಲ್ಪ ಕುದ್ದಿದೆ. ಕುದ್ದ ನಂತರ ನಾನು ತೊಳೆದಿಟ್ಕೊಂಡಿರೋ ಬಾಸುಮತಿ ರೈಸನ್ನು ಹಾಕ್ತಾ ಇದ್ದೀನಿ. 1.5 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಅದಕ್ಕೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ. ಈಗ ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ನಂತರ
ಕುಕ್ಕರಿದು ಮುಚ್ಚಲು ಹಾಕುವ. ಚೆಂದ ಕುದಿ ಬರಲಿ. ಕುದಿ ಬಂದ ನಂತರ ಮುಚ್ಚಲು ಹಾಕಿ 3 ವಿಸಲ್ ಕೂಗಿಸಿದರೆ ಪಲಾವ್ ರೆಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದ ನಂತರ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ 3 ವಿಸಲ್ ಕೂಗಿಸ್ಬೇಕು. 3 ವಿಸಲ್ ಕೂದ ನಂತರ ಪಲಾವ್ ರೆಡಿ. ಈಗ 3 ವಿಸಲ್ ಆದ ನಂತರ ಕುಕ್ಕರನ್ನು ತೆಗಿತಾ ಇದ್ದೇನೆ. ಹೇಗಾಗಿದೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಎಷ್ಟು ಒಳ್ಳೆ ಆಗಿದೆ ಪಲಾವ್. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋಣ. ನೋಡಿ, ಕಾಯಿ ಹಾಲಿದ್ದು ಎಷ್ಟು ಘಮ ಘಮ ಬರ್ತಾ ಇದೆ. ನೋಡಿ, ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರ.